ಸ್ವಾಮಿ, ನೀರು ತರಲೆಂದು ಹೋದ ಮಗ ಇನ್ನೂ ಬರಲಿಲ್ಲವಲ್ಲ? ಬರುತ್ತಾನೆ ತಡಿ. ನೀರು ಎಷ್ಟು ದೂರದಲ್ಲಿದೆಯೋ ಏನೋ. ಮೃಗಗಳಿರುವ ಕಾಡು, ನನಗೇಕೋ ಭಯವಾಗುತ್ತಿದೆ. ಅಯ್ಯೋ ಶ್ರೀಹರಿ, ಎಂಥ ದೌರ್ಭಾಗ್ಯ ನನ್ನದು. ಇಂಥ ಕರುಣಾಜನಕ ಸ್ಥಿತಿಯಲ್ಲಿರುವವರ ಏಕೈಕ ಆಧಾರವನ್ನು ಕಸಿದುಕೊಂಡು ಬಿಟ್ಟೆನಲ್ಲ. ಇವರಿಗೆ ಏನೆಂದು ಉತ್ತರ ಹೇಳಲಿ? ಯಾರೋ ಬಂದ ಹಾಗಿದೆಯಲ್ಲ. ಹೌದು, ಮಗನಾಗಿದ್ದರೆ ನೇರವಾಗಿ ಹತ್ತಿರ ಬರುತ್ತಿದ್ದ ಅಲ್ಲವೇ? ಮೃಗವಿರಬಹುದೇ? ಕ್ರೂರ ಮೃಗವೇ ಇರಬೇಕು. ನಮ್ಮನ್ನು ಬೇಟೆಯಾಡಲು ಬಂದಿರಬಹುದೋ ಏನೋ. ಇರಬಹುದು ಇರಬಹುದು. ಇದಕ್ಕಿಂತಲೂ ಸಂತೋಷ ಇನ್ನೇನಿದೆ? ಮಣ್ಣಿನಲ್ಲಿ ಮಣ್ಣಾಗುವ ದೇಹ ಒಂದು ಮೃಗಕ್ಕೆ ಆಹಾರವಾದರೆ ಅದರ ಹಸಿವು ನೀಗಿಸಿದ ಪುಣ್ಯ ಪ್ರಾಪ್ತವಾಗುತ್ತದೆ. ಹೌದು ಸ್ವಾಮಿ, ಹೌದು. ಪಾಪ ನಮ್ಮ ಮಗನು ಜೀವನವೆಲ್ಲ ನಮ್ಮ ಸೇವೆಯಲ್ಲೇ ಕಳೆಯುತ್ತಿದ್ದಾನೆ. ಈ ಮೃಗರಾಜ ನಮಗೆ ಮುಕ್ತಿ ನೀಡಿದರೆ ಅವನಿಗೂ ನಮ್ಮ ಭಾರ ಇಳಿಯುತ್ತದೆ. ಮುಂದೆಯಾದರೂ ಅವನು ನಿಶ್ಚಿಂತೆಯಾಗಿರಬಹುದು. ಹಾಗಾಗಿಯೇ ಶ್ರೀಮನ್ನಾರಾಯಣ ಮೃಗದ ರೂಪದಲ್ಲಿ ನಮಗೆ ಮುಕ್ತಿ ನೀಡಲು ಬಂದಿರಬಹುದು. ಹೌದು ಸ್ವಾಮಿ, ನಮ್ಮ ಮಗ ಸಂತೋಷದಿಂದ ದೀರ್ಘಾಯುಷ್ಯದಿಂದ ಬಾಳಲಿ. ಬಾ ಮೃಗರಾಜ, ನಾವು ನಿನಗೆ ಆಹಾರವಾಗಲು ಸಿದ್ಧವಾಗಿದ್ದೇವೆ. ಸಮರ್ಪಿಸಿಕೋ. ಯಾರು? ನೀರು ನೀರು ತೆಗೆದುಕೊಳ್ಳಿ ಮಹಾತ್ಮರೇ. ಯಾರು ನೀವು? ನಾನು ಅಯೋಧ್ಯೆಯ ಅರಸ, ಹೆಸರು ದಶರಥ. ದಶರಥ ಮಹಾರಾಜರೇ, ನಮ್ಮ ನಾಡಿನ ಪ್ರಭುಗಳು. ಹೌದು ಹೌದು, ಆ ಹತಭಾಗ್ಯನು ನಾನೇ. ಪ್ರಭುಗಳಿಗೆ ಪ್ರಣಾಮಗಳು. ನಾವು ಅಂಧರಾಗಿರುವುದರಿಂದ ನಿಮ್ಮನ್ನು ನೋಡುವ ಭಾಗ್ಯ ನಮಗಿಲ್ಲ. ಪ್ರಭುಗಳೇ, ನಮ್ಮ ಮಗ ಶ್ರವಣಕುಮಾರ ನೀರು ತರಲೆಂದು ಹೋಗಿದ್ದಾನೆ. ಇನ್ನೇನು ಬಂದು ಬಿಡುತ್ತಾನೆ. ಪ್ರಭುಗಳೇ, ಅವನು ಬಂದ ಕೂಡಲೇ ನೀವು ಅವನಿಗೆ ಆಶೀರ್ವಾದ ಮಾಡಬೇಕು. ಏನೆಂದು ಆಶೀರ್ವದಿಸಲಿ ಮಹಾತ್ಮರೇ? ಈ ಪಾಪಿ ಕೈಗಳಿಂದ ನಾನೇ ಅವನನ್ನು ಕೊಂದು ಹಾಕಿದ್ದೇನೆ. ಏನು, ನಮ್ಮ ಮಗನನ್ನು ಕೊಂದು ಬಿಟ್ಟರೆ? ಕೊಲ್ಲುವಂತಹ ತಪ್ಪು ನಮ್ಮ ಮಗ ಏನು ಮಾಡಿದ್ದ ಪ್ರಭು? ಇಲ್ಲ ತಾಯಿ, ಇಲ್ಲ, ಆತನದ್ದೇನೂ ತಪ್ಪಿಲ್ಲ. ಎಲ್ಲ ತಪ್ಪು ಆಗಿದ್ದು ನನ್ನಿಂದ. ನಾನೇ ತಪ್ಪು ಮಾಡಿರೋದು. ಶ್ರವಣ ಕುಮಾರ, ಮಹಾತ್ಮರೇ, ದಯಮಾಡಿ ದಯಮಾಡಿ ಈ ಪಾಪಿಯನ್ನು ಕ್ಷಮಿಸಿ. ತಿಳಿಯದೆ ಆದ ಅನಾಹುತಕ್ಕೆ ಕ್ಷಮೆ ಬಿಡುತ್ತಿದ್ದೇನೆ. ಇಲ್ಲ, ನಿಮಗೆ ಕ್ಷಮೆ ಇಲ್ಲ ಮಹಾರಾಜ. ನಿಮ್ಮ ಮೋಜಿಗಾಗಿ ನಿಸ್ಪೃಹನು, ನಿಷ್ಕಾಮನು, ನಿರಾಯುಧನೂ ಆದ ನನ್ನ ಮಗನನ್ನು ಬಲಿ ಪಡೆದಿದ್ದೀರಾ. ಪುತ್ರ ಶೋಕಂ ನಿರಂತರಂ. ಈ ಮುಪ್ಪಿನಲ್ಲಿ ನಮ್ಮನ್ನು ಪುತ್ರ ಶೋಕಕ್ಕೆ ಗುರಿ ಮಾಡಿರುವ ನೀವು ಕೂಡ ನಮ್ಮಂತೆ ಈ ಮುಪ್ಪಿನಲ್ಲಿ ಪುತ್ರ ಶೋಕದಿಂದ ನರಳಿ ನರಳಿ ಸಾಯುವಂತಾಗಲಿ. ಇದು ನಮ್ಮ ಶಾಪ. ಮಗನೇ, ಶ್ರವಣ. ಆಗ ಶ್ರವಣಕುಮಾರನ ತಂದೆ ತಾಯಿಯರು ಅವನಿಗೆ ಶಾಪವನ್ನು ಕೊಟ್ಟು,
ಕುಳಿತಲ್ಲಿಯೇ ಅಸುನೀಗುತ್ತಾರೆ. ಈ ಕಥೆಯಿಂದ ನಾವು ತಿಳಿಯಬೇಕಾದ ಸಂದೇಶ ಏನು ಗೊತ್ತೇ? ಈ ಜಗತ್ತಿನಲ್ಲಿ ತಂದೆ ತಾಯಿಯರ ಸೇವೆಗಿಂತ ಮಿಗಿಲಾದ ಶ್ರೇಷ್ಠವಾದ ಇನ್ನೊಂದು ಸೇವೆ ಇದೆ. ಶ್ರವಣ ಕುಮಾರನ ತಂದೆ ತಾಯಿಯರ ಶಾಪದಿಂದ ದಶರಥ ಮಹಾರಾಜ ಪುತ್ರ ಶೋಕದಿಂದ ನರಳಿ ನರಳಿ ಸಾಯುವಂತಾದ. ಒಮ್ಮೆ ಯೋಚನೆ ಮಾಡಿ, ನಾವು ಮಕ್ಕಳಾಗಿದ್ದಾಗ ಏನೇನು ಮಾಡಿರಬಹುದು? ಬಿದ್ದಿದ್ದೇವೆ, ಎದ್ದಿದ್ದೇವೆ, ಅತ್ತಿದ್ದೇವೆ, ಹಠ ಮಾಡಿದ್ದೇವೆ, ಜಗಳವನ್ನೂ ಮಾಡಿದ್ದೇವೆ. ಆಗೆಲ್ಲ ನಮ್ಮ ತಂದೆ ತಾಯಿಯರು ಹೇಗೆ ನಮ್ಮನ್ನು ಸಹಿಸಿಕೊಂಡು ಸಮಾಧಾನ ಚಿತ್ತದಿಂದ ನಮ್ಮನ್ನು ಆಡಿಸಿದ್ದಾರೆ, ಮುದ್ದಿಸಿ ಜೋಪಾನವನ್ನೂ ಮಾಡಿದ್ದಾರೆ ಅಲ್ಲವೇ? ವಯಸ್ಸಾದ ಮೇಲೆ ತಂದೆ ತಾಯಿಯರೂ ಕೂಡ ಮಕ್ಕಳಿದ್ದ ಹಾಗೆ ಕೋಪ ಮಾಡಿಕೊಳ್ಳುತ್ತಾರೆ, ಬೈಯುತ್ತಾರೆ, ಮುನಿಸಿಕೊಳ್ಳುತ್ತಾರೆ, ಕೆಲವೊಮ್ಮೆ ಜಗಳವನ್ನೂ ಮಾಡುತ್ತಾರೆ. ಅದು ಅವರು ಬೇಕು ಎಂದು ಮಾಡುವುದಲ್ಲ. ಪ್ರತಿಯೊಬ್ಬ ಮನುಷ್ಯನು ಮಗುವಾಗಿ ಜನಿಸಿ ಪ್ರೌಢನಾಗಿ ವಯಸ್ಕನಾಗಿ ಜೀವನಾನುಭವವನ್ನು ಪಡೆದು ಮರಳಿ ಹಲ್ಲು ಉದುರಿ ಬೆನ್ನುಬಾಗಿ ಮತ್ತೆ ಮಗುವಿನಂತಾಗುವುದು ಪ್ರಕೃತಿಯ ಸಹಜವಾದ ನಿಯಮ. ನೀವು ಮಗುವಾಗಿದ್ದಾಗ ಅವರು ವಯಸ್ಕರಾಗಿದ್ದರು. ನಿಮ್ಮ ಎಲ್ಲ ಕೋಟಲೆಗಳನ್ನು ಸಹಿಸಿಕೊಂಡು ನಿಷ್ಕಲ್ಮಶವಾಗಿ ಪ್ರೀತಿಸಿದರು. ಸಾಕಿ ಸಲುಹಿ ದೊಡ್ಡವರನ್ನಾಗಿ ಮಾಡಿದರು. ಈಗ ನೀವು ಪ್ರೌಢರಾಗಿದ್ದೀರಾ. ನಿಮ್ಮ ತಂದೆ ತಾಯಿ ಮಕ್ಕಳಾಗಿದ್ದಾರೆ. ಅವರು ನಿಮ್ಮನ್ನು ಹೇಗೆ ನೋಡಿಕೊಂಡರೋ ಹಾಗೆ ನೀವು ಅವರನ್ನು ನೋಡಿಕೊಳ್ಳುವುದು ಧರ್ಮವಲ್ಲವೇ? ನೀವು ಹಾಗೆ ನೋಡಿಕೊಂಡಾಗ ಮಾತ್ರ ನಿಮ್ಮ ಮಕ್ಕಳು ನಿಮಗೆ ವಯಸ್ಸಾದ ಕಾಲದಲ್ಲಿ ನಿಮ್ಮನ್ನು ಅಷ್ಟೇ ಪ್ರೀತಿಯಿಂದ ನೋಡುತ್ತಾರೆ. ಜೀವನ ಚಕ್ರವಿದ್ದ ಹಾಗೆ ಅನೂಚಾನವಾಗಿ ತಿರುಗುತ್ತಲೇ ಇರುತ್ತದೆ. ನಾವು ಬಿತ್ತಿದ್ದೇ ಬೆಳೆ, ಮಾಡಿದ್ದೇ ಕರ್ಮ. ಕರ್ಮದಿಂದ ಯಾವ ಮನುಷ್ಯನೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದ ಯಾರೂ ಹೆತ್ತವರನ್ನು ದೂರ ತಳ್ಳಬೇಡಿ.